ನಿಂತ್ಕೊಳ್ಳಿ. ನೀವೆಲ್ಲ ಒಂದೇ ಅಲ್ವಾ? ಒಂದೇ ಪಾರ್ಟಿ. ಆದರೆ ನೀವುಗಳೆಲ್ಲ ಒಂದಾಗಿ ನನ್ನನ್ನೇ ಆಪೋಸಿಷನ್ ಪಾರ್ಟಿ ಮಾಡಿಬಿಟ್ರಿ. ಇಲ್ಲಿತ್ಕೊಂಡು ನೀವುಗಳಿಗೆಲ್ಲ ಅವನಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅನ್ನೋದಾದರೆ ಈ ನಾಟಕ ಎಲ್ಲ ಬಿಟ್ಟು ಹೋಗಿ ಅವನ ಜೊತೆಗೆ ಎದ್ಬಿಡ್ಬೋದಲ್ವಾ? ಜಯಪ್ರೋ, ನೀನು ಮಾಡ್ತಾ ಇರೋ ತಪ್ಪಲ್ಲ ಅಂತ ಈ ಭೂಮಿ ಮೇಲಿರೋ ಒಬ್ಬನೇ ಒಬ್ಬ ವ್ಯಕ್ತಿ ಹೇಳಿದ್ರು ನಾನು ಒಪ್ಕೋತೀನಿ. ಆ್ಯಂಡ್ ಅದು ನಿನಗೂ ಗೊತ್ತಿದೆ, ಮನೇಲಿರೋ ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಯಾರೂ ಹೇಳ್ಕೊತಾ ಇಲ್ಲ ಅಷ್ಟೇ. ಏನೋ ನನ್ನ ತಮ್ಮ ಅಪ್ಪನ ರಕ್ತ ಹಂಚ್ಕೊಂಡು ಹುಟ್ಟಿದ್ಯಾ ಅಂತ ಬಿಗ್ ಬ್ರೋ ನೀನು ಮಾಡಿರೋ ತಪ್ಪುಗಳನ್ನ ಕ್ಷಮಿಸ್ತಾನೆ ಬಂದಿದ್ದಾನೆ. ಆ್ಯಂಡ್ ನಾನು ನಿನ್ನ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಜಯಬ್ರೋ, ನಿನ್ನಲ್ಲಿ ಯಾವುದೇ ಥರ ಚೇಂಜಸ್ಸೇ ಇಲ್ಲ. ನಿನ್ನ ಪಾಪದ ಕೂಡ ತುಂಬ್ತಾ ಇದೆ. ಇದನ್ನು ಇಲ್ಲಿಗೆ ಬಿಟ್ಬಿಡು, ಇನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ ಜಯಬ್ರೋ. ಆಮೇಲೆ ನಿನ್ನ ಯಾರ ಕೈಲೂ ಕಾಪಾಡೋದಕ್ಕಾಗೋದಿಲ್ಲ. ನೀವು ನಮ್ಮ ಅಕ್ಕನಿಗೂ ಭಾವಂಗೂ ಎಷ್ಟು ಅಂತ ಸಮಸ್ಯೆಗಳನ್ನ ತಂದೊಡ್ತೀರಾ, ಎಷ್ಟು ಅಂತ ಹಾಗೆ ಸಾಧಿಸ್ತೀರಾ. ಇದಕ್ಕೆಲ್ಲ ಕೊನೆನೇ ಇಲ್ವಾ? ಬಟ್ ಒಂದು ತಿಳ್ಕೊಳ್ಳಿ, ನೀವೇನೇ ಮಾಡಿದ್ರೂ ಅವರನ್ನು ಗೆಲ್ಲೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ನಿಮ್ಮ ಉದ್ದೇಶನೇ ಸರಿ ಇಲ್ಲ. ನಿಮ್ಮ ಮನಸ್ಸಲ್ಲಿ ಒಳ್ಳೆಯದು ಅನ್ನೋದು ಇಲ್ಲವೇ ಇಲ್ಲ. ಬಟ್ ಅವರು ಒಳ್ಳೆಯವರು, ಅದಕ್ಕೆ ಗೆಲ್ತಾನೆ ಬಂದಿದ್ದಾರೆ. ಯಾಕೆ ಅಂದರೆ ಅವ್ರ ಜೊತೆ ದೇವ್ರಿದ್ದಾನೆ. ಕೆಟ್ಟದ್ದು ಮಾಡೋನಿಗೆ 2 ಕೈ ಆದರೆ ಒಳ್ಳೇದು ಮಾಡೋನಿಗೆ 4 ಕೈ. ಆ ದೇವರು ಅವ್ರ ಜೊತೆ ಕೈ ಜೋಡಿಸ್ತಾನೆ. ಅಂಥವ್ರಿಗೆ ಕೆಟ್ಟದ್ದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಜಯಬ್ರೋ, ನಾನು ಎಲ್ಲಿ ಹೋಗಬೇಕು, ಹೋಗಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅದನ್ನು ನೀನು ಡಿಸೈಡ್ ಮಾಡಬೇಡ. ಇದು ನನ್ನ ಪರ್ಸ್ನಲ್ ಥಿಂಗ್ಸ್, ನನ್ನ ಡೆಸಿಷನ್, ನನ್ನ ಲೈಫ್. ನಾನು ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ನನ್ನನ್ನು ಕಂಟ್ರೋಲಲ್ಲಿ ತಗೋಬೋದು ಅಂತ ನೀನು ಅನ್ಕೋಬೇಡ, ಅದು ಸಾಧ್ಯ ಇಲ್ಲ. ಇಸ್ ದ್ಯಾಟ್ ಕ್ಲಿಯರ್? ಆ್ಯಂಡ್ ಸಾಧ್ಯ ಆದರೆ ಕಂಪ್ನಿನ ಬೆಳೆಸೋದಕ್ಕೆ ಪ್ರಯತ್ನ ಪಡು. ನೀನು ಈಗೋನ ಸೈಡ್ಗಿಟ್ಟು ಕಂಪ್ನಿನ ಹೇಗೆ ಡೆವಲಪ್ ಮಾಡ್ಬೋದು ಅದ್ರ ಬಗ್ಗೆ ಫೋಕಸ್ ಮಾಡು. ಸುಮ್ಮನೆ ಈ ದ್ವೇಷ ಅಂತೆಲ್ಲ ನೀನು ಲೈಫ್ನ ವೇಸ್ಟ್ ಮಾಡ್ಕೋಬೇಡ. ಆ್ಯಂಡ್ ನಮ್ಮ ಕಂಪ್ನೀಲಿ ಏಂಜಲ್ ಇನ್ವೆಸ್ಟರ್ಸ್ ಇದ್ರಲ್ಲ, ಅವರೆಲ್ಲ ಬಿಗ್ ಬ್ರೋ ಜೊತೆ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ನಮ್ಮ ಕಂಪ್ನಿನ ಬಿಟ್ಟು ಹೋಗಬೇಕು ಅಂತಿದ್ದಾರೆ. ಇದು ನಿನ್ನ ಗಮನಕ್ಕೆ ಬರ್ತಾನೆ ಇಲ್ಲ ಜಯಬ್ರೋ. ನೋಡು, ನಮ್ಮ ಕಂಪ್ನಿ ಇಟ್ಸ್ ಫಿನಿಶ್ಡ್, ಫುಲ್ ಝೀರೋ ಆಗೋಗ್ತೀವಿ ನಾವು. ನೋಡು ಜಯಬ್ರೋ, ಸುಮ್ಮನೆ ಈ ದ್ವೇಷ ಅಂತ ಎಲ್ಲ ಹೋಗಿ ನಿನ್ನ ಲೈಫ್ನ ಹಾಳು ಮಾಡ್ಕೋತಾ ಇದೆಯಾ. ಇದರಿಂದ ಬರೀ ನಿನಗೆ ಮಾತ್ರ ಎಫೆಕ್ಟ್ ಅಲ್ಲ, ನಮ್ಮ ಮನೆಗೆ ಇರೋರು ಎಲ್ರಿಗೂ ಎಫೆಕ್ಟ್ ಆಗ್ತಾ ಇದೆ. ಸೊ ಡಿಸೈಡ್ ಮಾಡು, ಸೇಡ ಸಾಧನೆನಾ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನನ್ನು ಮಾತ್ರ ಡಿಕ್ಟೇಟ್ ಮಾಡೋದಕ್ಕೆ ಟ್ರೈ ಮಾಡಬೇಡ. ನಾನು ಕೇರ್ ಮಾಡೋದಿಲ್ಲ. ದಯವಿಟ್ಟು ಬದಲಾಗಿ, ಇಲ್ಲಾಂದರೆ ನೀವು ಮಾಡಿದ್ದನ್ನು ನೀವೇ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ತುಂಬಾ ದೊಡ್ಡ ಬೆಲೆ ತರಬೇಕಾಗತ್ತೆ. ಸೊ ಏನು? ಸೊ ನಾವು ಸೀರಿಯಸ್ ಆಗಿ ಇವಾಗಲೇ ಸಂಸಾರ ಶುರು ಮಾಡೋದು ಬೇಡ ಅಂತ. ಈ ಅಂಟನ್ನ ಎಲ್ಲ ಅಂಟಿಸ್ಕೊಳ್ಳೋದು ಬೇಡ. ಆಮೇಲೆ ಫ್ಯಾಮಿಲಿ ಪ್ರಾಬ್ಲಮ್ಮಿಂದ ನನ್ನ ಗುರಿನ ರೀಚ್ ಆಗೋದಕ್ಕೆ ಕಷ್ಟ ಆಗಬಾರ್ದು, ಯಾವುದೋ ಬರ್ಡನ್ ಆಗಬಾರ್ದು. ನನ್ನ ಫೋಕಸ್ ಎಲ್ಲ ನನ್ನ ಗುರಿ ಕಡೆನೇ ಇರಬೇಕು. ಅದಕ್ಕೆ ಮೊದಲು ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ಆಮೇಲೆ ಪರ್ಸ್ನಲ್ ಲೈಫು, ಸಂಸಾರ ಎಲ್ಲ. ಓಕೆ ಡನ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಅಲ್ಲಿವರೆಗೂ ನಾನು ನನ್ನ ಸ್ವಂತ ಕಂಪ್ನಿ ಕಟ್ಟಬೇಕು ಅಂತಿರೋ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಆ ಕಡೆ ಫೋಕಸ್ ಮಾಡ್ತೀನಿ, ನೀವು ಈ ಕಡೆ ಫೋಕಸ್ ಮಾಡಿ. ಒಟ್ನಲ್ಲಿ ನಾವಿಬ್ಬರು ನಮ್ಮ ಗುರಿಯಿಂದ ಔಟ್ ಆಫ್ ಫೋಕಸ್ ಆಗೋದು ಮಾತ್ರ ಬೇಡ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನನ್ನ ಕನಸಿಗೆ ಜೊತೆಯಾಗಿ ನಿಲ್ತಾ ಇರೋದಕ್ಕೆ. ನನ್ನ ಹೆಂಡ್ತಿನ ನಾನು ಅರ್ಥ ಮಾಡ್ಕೊಳ್ದೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ಬನ್ನಿ ಬನ್ನಿ, ಒಂದು ನಿಮಿಷ, ಬೇಗ ಬೇಗ ಬನ್ನಿ.
ಬಲ್ಗಾಲಲ್ಲಿ ಸೇರೊದ್ದು ಒಳಗ್ ಬಾ. ಸಂಪ್ರದಾಯದ ಪ್ರಕಾರ ಪೂಜೆ ಪುನಸ್ಕಾರ ಎಲ್ಲ ಮುಗೀತಲ್ವಾ? ಈಗ ಮುಂದಿನ ಆಟಕ್ಕೆ ಅಣಿ ಹಾಕೋಣ. ಯಾಕೋ ಗಾಬರಿ ಆಗ್ತದೆ ಸುನಿಲ? ಆಟ ಆಮೇಲೆ, ಈಗ ಬೇರೆ ಆಟ. ಬನ್ನಿ. ಈಗ ಉಂಗುರ ಹುಡುಕೋ ಆಟ. ಸುನಿಲ್, ಈ ಉಂಗುರನ ನೀರೊಳಗೆ ಹಾಕ್ತೀನಪ್ಪ. ಇಬ್ಬರಲ್ಲಿ ಫಸ್ಟ್ ಯಾರು ತಗೋತಿರೋ ಅವರೇ ಡಾಮಿನೇಟಿಂಗು, ಅವರೇ ಪವರ್ಫುಲ್ಲು. ಓಕೆನಾ? ಲೇ, ಗಂಡ ಹೆಂಡತಿ ಇಬ್ಬರು ಸೇರಿ ಈಗ ಸಮ್ಮಿಶ್ರ ಸರ್ಕಾರ ರಚಿಸಬೇಕು ಅಂತಿದ್ದಾರೆ. ನೀನು ನೋಡಿದ್ರೆ ಇವರಿಬ್ಬರು ನಡುವೆ ಪವರ್ ಪಾಲಿಟಿಕ್ಸ್ ಎಲ್ಲ ಮಾಡ್ತಾ ಇದೆಯಲ್ಲೋ, ಸಣ್ಣ ವಿಷಯನೂ ಕಾಂಪ್ಲಿಕೇಟ್ ಮಾಡ್ತೀಯಲ್ಲೋ. ನೀನು ಜೂನಿಯರ್ ನಾರದ ಮಹರ್ಷಿ ಕಣ, ಬತ್ತಿ ಇಡಕ್ಕೆ ನೋಡ್ತಾ ಇರ್ತೀಯ. ಈಗ ಹೊಸದಾಗಿ ಸಂಸಾರ ಕಾಲಿಡ್ತಾ ಇದ್ದಾರೆ. ಇವೆಲ್ಲ ಇದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ. ನಿಂಗೆ ಗೊತ್ತಿಲ್ಲ, ಸುಮ್ಮನೆರಪ್ಪ ನೀನು. ನಾನು ನಾರ್ದನ ಮೈ ಡಿಯರ್ ಫ್ರೆಂಡ್, ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳೋ. ನಾರದ್ರು ಕಲಹ ಪ್ರಿಯರೇ ಇರ್ಬೋದು, ಎಂಡ್ ರಿಸಲ್ಟ್ ಏನು ಹೇಳು? ಲೋಕ ಕಲ್ಯಾಣ ಆಗುತ್ತೆ. ಈ ಆನಂದ ಯಾರ ಆನಂದಕ್ಕೂ ಧಕ್ಕೆ ತಂದಿಲ್ಲ ಕಣೋ. ಕೇಳಬೇಕಾದ್ರೆ ಯಾವತ್ತ ಆಯ್ತಾಯ್ತು. ರೆಡಿನಾ? ರೆಡಿ? 1 2 3. ನಾನು ಮಗ ಹುಡುಗ್ರಿ. ಗೆಲ್ಲು ಮಗನೇ, ಎತ್ಕೋ. ಬಿಡ್ಬೇಡ, ನೀನೇ ಗೆಲ್ಬೇಕು. ಹುಡ್ಕೋ. ಗೆಲ್ತಾರಲ್ಲ? ಓ, ಯಾರು ಗೆಲ್ತಾರೆ? ಇವನೇ